ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಹಾಗೂ ವಾಸ್ತುಶಾಸ್ತ್ರದ ಪ್ರಕಾರವಾಗಿ ಎಷ್ಟೋ ನಾವು ಗ್ರಹಗಳನ್ನು ನಿರ್ಮಾಣಗಳನ್ನು ಮಾಡ್ತಾ ಇರ್ತೀವಿ. ಇದು ಎಷ್ಟೋ ಹಿಂದಿನಿಂದನೂ ಕೂಡ ಈ ಒಂದು ಸಂಪ್ರದಾಯಗಳನ್ನು, ಕೆಲವೊಂದು ಶಾಸ್ತ್ರಗಳನ್ನು, ಕೆಲವೊಂದು ವಾಸ್ತುಶಾಸ್ತ್ರಗಳನ್ನು ನಾವು ಅನುಸರಿಸ್ಕೊಂಡು ಬರ್ತಾ ಇದ್ದೀವಿ. ಯಾರೇ ಆಗಲಿ ಮನೆ ಕಟ್ಟುವಾಗ ಸಾಮಾನ್ಯವಾಗಿ ಆಯಗಳನ್ನು ನೋಡುವಂಥದ್ದು, ಗುರುಗಳೇ ನಮಗೆ ಶುಭ ಆಯಗಳ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳುವಂಥದ್ದು, ಮನೆಗೆ ಯಾವ ಆಯಾ ಒಂದು ಅನುಕೂಲಗಳನ್ನು ತರುತ್ತೆ, ಅದರಿಂದ ಏನು ಅಭಿವೃದ್ಧಿ ಇದೆ, ಎಷ್ಟು ವರ್ಷ ನಮಗೆ ಮನೆ ಬಾಳಿಕೆ ಬರುತ್ತೆ, ಅದರಲ್ಲಿ ಆದಾಯ ಎಷ್ಟು, ವ್ಯಯ ಎಷ್ಟು, ಆರೋಗ್ಯ ಎಷ್ಟು, ಸಂಪತ್ತು ಎಷ್ಟು, ಅದೆಲ್ಲವನ್ನೂ ಕೂಡ ನಾವು ತಿಳ್ಕೊಂಡೇ ಮನೆ ಪ್ರಾರಂಭ ಮಾಡುವಂಥದ್ದು. ಅದರಲ್ಲೂ ಕೂಡ ಭೂಮಿ ಪೂಜೆ ಮಾಡ್ತೀವಿ, ಅದಕ್ಕೆಲ್ಲ ಕೂಡ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡ್ಕೊಂಡು ಬರ್ತಾ ಇರ್ತೀವಿ. ಈ ಬೀದಿಶೂಲೆ ಅನ್ನುವಂಥದ್ದು ಕೂಡ, ಯಾಕಂದರೆ ಇದನ್ನು ನೋಡಿ ಬೀದಿ ಕುತ್ತು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ನೋಡುವಾಗ ಬೀದಿ ಕುತ್ತು ಅಂತ ತುಂಬ ಜನ ಇದ್ರ ಬಗ್ಗೆ ತಿಳ್ಕೊಂಡಿರ್ತಾರೆ. ಇನ್ನು ಕೆಲವರಿಗೆ ಅದ್ರ ಬಗ್ಗೆ ಒಂದು ಅರ್ಧಂಬರ್ಧ ತಿಳ್ಕೊಂಡಿರುವಂಥದ್ದು ಕೂಡ ಇರುತ್ತೆ. ಸಾಮಾನ್ಯವಾಗಿ ನಾವು ಹಳ್ಳಿ ಕಡೆ ಹೋದ್ರೂ ಕೂಡ ಈಗಲೂ ಕೂಡ ಇಲ್ಲ, ಆ ಮನೆಗೆ ಎದುರಿಗೆ ರೋಡ್ ಇರಬಾರ್ದು ಅನ್ನುವಂಥದ್ದು ಹೇಳ್ತಾ ಇರ್ತಾರಲ್ವ. ಅದೇ ರೀತಿ ಈ ರೋಡು ಏನು ಹೇಳ್ತಾರೆ, ರೋಡ್ ಹಿಟ್ ಅಂತ ಹೇಳ್ತಾರೆ ಇದನ್ನು. ಈ ಬೀದಿಶೂಲೆ ಅನ್ನುವಂಥದ್ದು ಇದು ಶುಭವೋ ಅಶುಭವೋ ಇದೆಲ್ಲವನ್ನು ಕೂಡ ನಾವು ತಿಳ್ಕೊಳ್ಳೇಬೇಕಾಗುತ್ತೆ. ಈಗ ತುಂಬ ಜನ ನೋಡ್ಬೋದು, ರೋಡ್ ಇಟ್ಟಿದ್ರೆ ಅಲ್ಲಿ ಏನಾಗುತ್ತೆ, ನೀವು ಯಾರಾದರೂ ಇದ್ರ ಬಗ್ಗೆ ಸ್ವಲ್ಪ ಗೊತ್ತಿಲ್ಲ ಅಂತಂದು ನೋಡ್ಬೋದು. ಏನಂದರೆ ಎಲ್ಲಾದರೂ ರೋಡ್ ಇಟ್ಟು ಮನೆಗೆ ಒಂದು ದಾರಿ ಎದುರಿಗೆ ಇತ್ತು ಅಂತಂದರೆ ಅಲ್ಲೊಂದು ಗಣಪತಿನ ವಿಗ್ರಹವನ್ನು ಇಟ್ಕೊಂಡ್ಬಿಟ್ಟಿರ್ತಾರೆ. ಆ ಗಣಪತಿ ವಿಗ್ರಹ ಒಂದು ಪ್ರತಿಷ್ಠಾಪನೆ ಮಾಡಿಬಿಡ್ತಾರೆ, ಇಲ್ಲಿಗೆ ನಮ್ಮದು ಬೀದಿಶೂಲೆ ಹೋಯ್ತು ಅನ್ನುವಂಥದ್ದು ಕೂಡ ಇದೆ. ಕೆಲವರು ಮಾಡ್ತಾ ಇದ್ದಾರೆ, ಅದರಲ್ಲೂ ಕೂಡ ಅದರದ್ದು ನಾವು ಮಾತಾಡ್ತಾ ಹೋದ್ರೆ ತುಂಬ ದೊಡ್ಡದಾಗುತ್ತೆ. ಹಾಗಾಗಿ ನಾನು ಸರಳವಾಗಿ ಕೆಲವೊಂದು ವಿಚಾರಗಳು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅದನ್ನು ಮಾತ್ರ ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, 4 ದಿಕ್ಕುಗಳು ನಮಗೆ ಅನಾನುಕೂಲ, ಮಾರಕ ಸ್ಥಾನಗಳು ಅಂತ ಹೇಳ್ತೀವಿ. ಇನ್ನು 4 ದಿಕ್ಕುಗಳಲ್ಲಿ ಶುಭ ಅಂತಲೂ ಕೂಡ ಇದೆ. ನಾವು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಇದು ನಾವೇನು ಹೇಳ್ತೀವಿ ದಿಕ್ಕುಗಳು ಅಂತ ಹೇಳ್ತೀವಿ. ಇದರಲ್ಲಿ ವಿದಿಕ್ಕುಗಳು ಅಂತ ಅಷ್ಟ ದಿಕ್ಕುಗಳನ್ನು ಕೂಡ ನಾವು ನೋಡಬೇಕಾಗುತ್ತೆ. ದಿಕ್ಕುಗಳು ಯಾವ್ಯಾವು ಅಂತಂದರೆ, ನಾವು ಪೂರ್ವದಿಂದ ಪ್ರಾರಂಭವಾಗಿ ಪೂರ್ವವನ್ನು ಇಂದ್ರ ಅಂತ ಕರಿತೀವಿ. ನಾವು ಇಂದ್ರ ದಿಕ್ಕು ಅಂತ ಹೇಳ್ತೀವಿ, ಪೂರ್ವಕ್ಕೆ ಇಂದ್ರ ದಿಕ್ಕು ಅಂತ. ಇಂದ್ರ ಅದರ ಪ್ರಕಾರವಾಗಿ ನೋಡಿ, ನಾವು ಪ್ರದಕ್ಷಿಣಾಕಾರವಾಗಿ ನೋಡ್ಕೊಳ್ತಾ ಬಂದರೆ ಯಾರಿಗೆಲ್ಲ ನಿಮಗೆ ಪೂರ್ವಾಭಿಮುಖವಾಗಿ ನಿಮ್ಮ ಮನೆ ಇದೆ ಅವರು ತಿಳ್ಕೊಳ್ಳಿ. ಯಾಕಂದರೆ ಇದು ಸಾಮಾನ್ಯವಾಗಿ ತುಂಬ ಸರಳವಾಗಿ ತಿಳಿಸ್ಕೊಡುವಂಥ ವಿಚಾರ. ಪೂರ್ವ ದಿಕ್ಕನ್ನು ಇಂದ್ರ ಅಂತ ಹೇಳ್ತೀವಿ. ಈಗ ಪ್ರದಕ್ಷಿಣಾಕಾರವಾಗಿ ನಾವೇನು ಹೇಳ್ತೀವಿ, ಆಗ್ನೇಯ ದಿಕ್ಕು ಅಂತ. 2ನೇ ದಿಕ್ಕು ನಮಗೆ ಆಗ್ನೇಯ ಬರುತ್ತೆ, ಅದ್ರ ಪಕ್ಕ ನಮಗೆ ದಕ್ಷಿಣ ಬರುವಂಥದ್ದು. ಪೂರ್ವ ಮತ್ತು ದಕ್ಷಿಣ ಮಧ್ಯದಲ್ಲಿ ಆಗ್ನೇಯ ದಿಕ್ಕಿರುತ್ತೆ. ಇಂದ್ರ, ಅಗ್ನಿ, ಯಮ ದಿಕ್ಕನ್ನು ನಾವು ದಕ್ಷಿಣ ದಿಕ್ಕು ಅಂತ ಹೇಳ್ತೀವಿ. ಇದನ್ನು ಕೇಳ್ಕೊಂಡ್ರೆ ನಾನು ಸರಳವಾಗಿ ನಿಮಗೆ ಒಂದು ಅರ್ಥ ಆಗಲಿ ಅಂತ ಹೇಳುವಂಥದ್ದು, ಪೂರ್ವ ಮತ್ತು ದಕ್ಷಿಣದ ಮಧ್ಯಭಾಗವನ್ನು ನಾವೇನು ಹೇಳ್ತೀವಿ, ಅದನ್ನು ಆಗ್ನೇಯ ದಿಕ್ಕು ಅಂತ ಹೇಳ್ತೀವಿ. ಇನ್ನು ಪೂರ್ವ ಆಯಿತು, ಆಗ್ನೇಯ ಆಯಿತು, ದಕ್ಷಿಣ ಆಯಿತು. ದಕ್ಷಿಣದ ನಂತರ ನೈಋತ್ಯ ಅಂತ ಹೇಳ್ತೀವಿ. ಇದನ್ನು ನಾವು ಕೆಲವೊಬ್ಬರು ಕುಬೇರ ಮೂಲೆ ಅಂತಲೂ ಕೂಡ ಹೇಳುವಂಥದ್ದಿದೆ. ಕುಬೇರ ದಿಕ್ಕು, ಕುಬೇರ ಮೂಲೆ ಅಂತ ಹೇಳ್ತಾರೆ ಅದನ್ನು. ಆ ನೈಋತ್ಯ ದಿಕ್ಕು, ನೈಋತ್ಯ ಆದಮೇಲೆ ಬರೋದು ನಮಗೆ ಆ ಪೂರ್ವದ ಹಿಂಭಾಗದಲ್ಲಿರುವಂಥದ್ದು ಪಶ್ಚಿಮ ದಿಕ್ಕು ಅಂತ. ಪೂರ್ವ, ಪಶ್ಚಿಮ, ಮಧ್ಯಭಾಗದಲ್ಲಿ ನಿಮ್ಗೆ ಯಾವ್ದಾದ್ರು ಸಿಗ್ತಾ ಇದೆ ನೋಡ್ಕೊಳ್ಬೇಕು. ಪೂರ್ವದಿಂದ ಆಗ್ನೇಯ, ದಕ್ಷಿಣ, ನೈಋತ್ಯ ಮತ್ತು ನಿಮಗೆ ಹಿಂದಕ್ಕೆ ಪಶ್ಚಿಮ ಸಿಗುತ್ತೆ. ಪಶ್ಚಿಮ ದಿಕ್ಕಿನ ನಂತರ ಏನಾಗುತ್ತೆ, ನಾವು ವಾಯುವ್ಯ ಕೋಣೆ ಅಂತ ಹೇಳ್ತೀವಿ. ನೋಡಿ, ಇಂದ್ರ, ಅಗ್ನಿ, ಯಮ, ನಿವೃತ್ತಿ, ವರುಣ ಮತ್ತು ವಾಯುವ್ಯ ಕೋಣೆ ಅಂತ. ವರುಣ ದಿಕ್ಕನ್ನು ನಾವು ಪಶ್ಚಿಮಕ್ಕೆ ವರುಣ ದಿಕ್ಕು ಅಂತ ಹೇಳ್ತೀವಿ. ಇನ್ನು ವಾಯುವ್ಯ ದಿಕ್ಕನ್ನು ಕೂಡ ನಾವು ತಿಳ್ಕೊಳ್ಬೇಕಾಗುತ್ತೆ. ವಾಯುವ್ಯದ ನಂತರ ನಮಗೆ ಕುಬೇರ ದಿಕ್ಕು, ಅದನ್ನು ಉತ್ತರ ದಿಕ್ಕು ಅಂತ ಕರಿತೀವಿ. ಕುಬೇರ ಮೂಲೆ ಅಂದರೆ ಇದು ಕುಬೇರ ಮೂಲೆ ಅಂತ, ಇದನ್ನು ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಕರೆಯೋದು ನೈಋತ್ಯವನ್ನು. ಇನ್ನು ಕುಬೇರನ ಸ್ವಕ್ಷೇತ್ರ ಅನ್ನುವಂಥದ್ದು ಉತ್ತರ ದಿಕ್ಕನ್ನು ಕುಬೇರ ಸ್ಥಾನ ಅಂತ ನಾವು ಹೇಳ್ತೀವಿ. ಇನ್ನು ಕುಬೇರದ ನಂತರ ನಮಗಿದಿರೋದು ದೇವಮೂಲೆ ಅಂತ ಕರೀತಾರೆ, ಅದನ್ನು ಈಶಾನ್ಯ ಕೋಣೆ. ಈ ರೀತಿ ದಿಕ್ಕುಗಳನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ಯಾರ ಮನೆ ಪೂರ್ವಾಭಿಮುಖವಾಗಿರುತ್ತೆ ನೀವು ಈಸಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಒಂದು ಇಂದ್ರ, ಅಗ್ನಿ, ಯಮ, ನಿವೃತ್ತಿ, ವರುಣ, ವಾಯು, ಕುಬೇರ, ಈಶಾನ್ಯ, ಈ ರೀತಿ ದಿಕ್ಪಾಲಕರು ಇರುವಂಥದ್ದು. ಇನ್ನು ಯಾರಿಗಾದರೂ ಈಗ ಕೆಲವೊಬ್ಬರು ನಂದಿ ಬಾಗಿಲಲ್ಲಿ ಮನೆ ಕಟ್ಕೊಂಡಿರ್ತೀರ, ಅಥವಾ ನಂದಿ ಬಾಗಿಲಿಗೆ ಮನೆ ಇರುತ್ತೆ, ಅದನ್ನು ಉತ್ತರ ಬಾಗಿಲನ್ನು ನಂದಿ ಬಾಗಿಲು ಅಂತ ಹೇಳ್ತಾರೆ. ನಿಮಗೆ ಉತ್ತರಕ್ಕೆ ಬಾಗಿಲಿದ್ದಾಗ ಏನಾಗುತ್ತೆ, ನಿಮಗೆ ಯಾವಾಗ ಬಲಗಡೆ ಇರುತ್ತೆ ಅದು ನಿಮಗೆ ಆಗ್ನೇಯ ಕೋಣೆ ಆಗೋದಿಲ್ಲ, ಅದು ನೈಋತ್ಯ ಅಂದರೆ ದೇವಮೂಲೆ ಅಂತ ಹೇಳ್ತೀವಿ ನಾವು ಅದನ್ನು. ಯಾಕಂದರೆ ಈಶಾನ್ಯ ದಿಕ್ಕು ಅಂತ ಹೇಳ್ತೀವಿ ಅದನ್ನು. ನಾವು ಉತ್ತರಾಭಿಮುಖವಾಗಿ ನಮ್ಮ ಮನೆ ಇದ್ದು ನಮಗೆ ಬಲಭಾಗದಲ್ಲಿ, ಪೂರ್ವಾಭಿಮುಖವಾಗಿ ಮನೆ ಇದ್ದಾಗ ಬಲಭಾಗದಲ್ಲಿ ನಮಗೆ ಆಗ್ನೇಯ ಕೋಣೆ ಸಿಗುತ್ತೆ. ನಿಮಗೆ ಇಲ್ಲಿ ಆಗ್ನೇಯ ಸಿಗೋದಿಲ್ಲ. ಉತ್ತರ ನಂದಿ ಬಾಗಿಲಿಗೆ ಯಾರ ಮನೆ ಇರುತ್ತೆ ನಿಮಗೆ ಪಕ್ಕದಲ್ಲಿ ಸಿಗುವಂಥದ್ದು ಈಶಾನ್ಯ ಕೋಣೆ, ಈ ರೀತಿ ಇರುವಂಥದ್ದು. ಹಾಗಾಗಿ ನಿಮಗೆ ಸರಳವಾಗಿ ತಿಳಿಸ್ಕೊಡ್ತೀನಿ ಯಾವ್ದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ. ಉತ್ತರಾಭಿಮುಖವಾಗಿ ಮನೆ ಇದ್ದರೆ ಯಾವ ರೀತಿ,
ಮತ್ತು ಪಶ್ಚಿಮಕ್ಕೆ ಕೆಲವರು ಇಟ್ಕೊಂಡಿರ್ತಾರೆ, ಇನ್ನು ಕೆಲವರಿಗೆ ದಕ್ಷಿಣಾಭಿಮುಖವಾಗಿ ಕೂಡ ಇರುತ್ತೆ. ನಿಮಗೆ ದಕ್ಷಿಣಾಭಿಮುಖವಾಗಿದ್ದು ಅಗ್ನಿಮೂಲೆ ಬರೋದು ನಿಮಗೆ ಎಡಭಾಗಕ್ಕೆ ಅಗ್ನಿಮೂಲೆ ಇರುತ್ತೆ, ಬಲಭಾಗಕ್ಕೆ ನೈಋತ್ಯ ಕೋಣೆ ಇರುತ್ತೆ. ಇದನ್ನೆಲ್ಲ ಸ್ವಲ್ಪ ನೀವು ಸಾಮಾನ್ಯವಾಗಿ ಮನೆ ಕಟ್ಟೋರು, ಇವಾಗ ಹೊಸ್ದಾಗಿ ಸೈಟ್ ತಗೊಳ್ತಿರೋರು ಇದನ್ನು ತಿಳ್ಕೊಳ್ಳಬೇಕು. ವಿದುಶೂಲೆ ಅನ್ನುವಂಥದ್ದು ಕೂಡ ಬಹಳಷ್ಟು ಪ್ರಮುಖವಾಗಿರುವಂತಹ ವಾಸ್ತು ವಿಚಾರದಲ್ಲಿ.